ಕೂಡ ಅಕ್ರಮಗಳನ್ನ ಮಾಡಿ ಇವತ್ತು ಆಡುವಂತ ಮಾತುಗಳು ನೋಡಿದ್ರೆ ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಡ್ಬೇಕು, ಸರ್ಕಾರ ವಜಾ ಮಾಡಬೇಕು. ಒಟ್ಟಾರೆ ಇವರ ಉದ್ದೇಶ ಏನು ಅಂದ್ರೆ ಏನಾದ್ರೂ ಮಾಡಿ ಕರ್ನಾಟಕದ ಜನ ಆಯ್ಕೆ ಮಾಡಿರುವಂತಹ 136 ಸೀಟು ಬಹುಮತದಿಂದ 20 ವರ್ಷದ ನಂತರ ಬಂದಿರತಕ್ಕಂತ ಸರ್ಕಾರವನ್ನ ಕಿತ್ತಾಕ್ಬೇಕು, ವಾಮ ಮಾರ್ಗ ಹುಡುಕಿ ಇಲ್ಲಿ ಬಿಜೆಪಿ ಸರ್ಕಾರ ತರಬೇಕು, ಮತ್ತೆ ಇಂಥ ಡಿನೋಟಿಫಿಕೇಶನ್ಗಳನ್ನ ಮಾಡಬೇಕು. ಈ ಹಪಾಹಪಿಗೋಸ್ಕರ ಮಾಡಿದ್ದೀರಾ. ಕೊನೆಗೆ ಮಾನ್ಯ ಗೃಹ ಸಚಿವರು ಕಾನೂನು ಸಚಿವರು ಹೇಳಿದಾಗೆ ವಿಂಗ್ ಕಮಾಂಡರ್ ಅತ್ರಿ ಅನ್ನೋರು ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಿದಾಗ ಇದನ್ನ ನೀವು ಪೊಲೀಸರಿಗೆ ಡೈರೆಕ್ಷನ್ ಕೊಡಬೇಕು, ಇದನ್ನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ತಗೋಬೇಕು ಅಂತ ಕೊಡ್ತಾರೆ. ಅದರ ವಿರುದ್ಧ ಆವಾಗ ಆರ್ ಅಶೋಕ್ ಅವರು ಹೋಗಿ ಇದನ್ನ ರಿಟರ್ನ್ ಮಾಡ್ಬಿಡ್ತಾರೆ, ರಿಟರ್ನ್ ಗಿಫ್ಟ್ ಅಂತ. ಅದ್ರ ಬಗ್ಗೆ ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ, ಇದು ಜಾಗ ಸರ್ಕಾರದ್ದು, ಅಕ್ವೈರ್ ಆಗಿದ್ದು, ಅದನ್ನ ನೀವು ಸರ್ಕಾರಿ ಜಾಗನ ಸರ್ಕಾರಕ್ಕೆ ಗಿಫ್ಟ್ ಕೊಡುವಂತ ಔದಾರ್ಯವನ್ನ ತೋರಿಸಿದ್ರ ಪ್ರಶ್ನೆ ಅವರು ಮಾಡಿದ್ದಾರೆ. ಆದ್ರೆ ಇದು ಹೈಕೋರ್ಟ್ ಅಲ್ಲಿ ಹೋಗಿ ವಿಂಗ್ ಕಮಾಂಡರ್ ಅತ್ರಿ ಅವರು ಪ್ರಶ್ನೆ ಮಾಡ್ತಾರೆ, ಇದನ್ನ ಒಂದು ಕ್ರಿಮಿನಲ್ ಕೇಸ್ ಆಗಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ತಾವು ಆಂಟಿ ಕರಪ್ಷನ್ ಬ್ಯೂರೋಗೆ ಡೈರೆಕ್ಷನ್ ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧವಾಗಿ ಮಾನ್ಯ ಆರ್ ಅಶೋಕ್ ಅವರು ಕೋರ್ಟ್ಗೆ ಹೋಗಿ ವಾದ ಮಾಡಿದಾಗ ಕೋರ್ಟ್ ನಲ್ಲಿ ಈಗಾಗಲೇ ಮಾನ್ಯ ಗೃಹ ಸಚಿವರು ತಮಗೆ ಓದಿ ಹೇಳಿದ ಹಾಗೆ ಅವರು ಜಾಗವನ್ನ ವಾಪಸ್ ಕೊಟ್ಟಿರೋದ್ರಿಂದ, ರಿಟರ್ನ್ ಮಾಡಿರೋದ್ರಿಂದ, ಆ ಜಾಗ ಬಿಡಿಎಗೆ ವಾಪಸ್ ಬಂದಿರೋದ್ರಿಂದ ಮುಂದಿನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ಡಿವಿಷನ್ ಬೆಂಚ್ ನವರ ತೀರ್ಪು ಇಲ್ಲಿದೆ, ಅದನ್ನ ಅವರು ಓದಿ ಹೇಳಿದ್ದಾರೆ. ಅಲ್ಲಿಗೆ ಜಾಗವನ್ನ ರಿಟರ್ನ್ ಮಾಡಿದ ಮೇಲೆ ಫರ್ದರ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ ಅನ್ನುವಂತ ಹೇಳಿದ್ದಾರೆ. ನಿಮ್ಮ ಕೇಸಲ್ಲಿ ನೀವೇ ಈ ತರ ಹೋಗಿ ಡೈರೆಕ್ಷನ್ ತಗೊಂಡು ಕ್ರಿಮಿನಲ್ ಕೇಸ್ ಬೇಕಾಗಿಲ್ಲ ಅಂತ ಹೇಳಿದವರು ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರ ಜಾಗವನ್ನ ವಾಪಸ್ ಕೊಟ್ಟರು ಕೂಡ ನೀವು ಅವ್ರ ಮೇಲೆ ಇಡಿ ವರ್ನ ತಗೊಂಡು ಬಂದ್ಬಿಡ್ತೀರಿ. ಇಡಿ ಏನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ಅದು ಬಿಜೆಪಿಯ ಒಂದು ಅಂಗಸಂಸ್ಥೆ. ಅದು ಬಿಜೆಪಿಯ ವಿಚ್ ಹಂಟಿಂಗ್ ಡಾಗ್ಸ್ ಅವೆಲ್ಲಾನು ಕೂಡ ಅವನ್ನ ತಗೊಂಡು ಬಂದು ಬಿಡ್ತೀರಿ. ಅದು ವಾಪಸ್ ಕೊಟ್ಟರು ಕೂಡ ಇದು ತಪ್ಪಿನ ಸಾಕ್ಷಿ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಿ. ಈಗ ಈ ನಡೆದಿರುವಂತಹ ಪ್ರಕರಣಗಳ ಹಿನ್ನೆಲೆಯಲ್ಲಿ ತಾವು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಮತ್ತು ಶಾಸಕರ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡ್ತೀರಾ? ಡಿನೋಟಿಫಿಕೇಶನ್ ಮಾಡಿಸಿದ್ದು ನಿಜ, ಪಿಡಿಎ ಹೆಸರಿನಲ್ಲಿ ಇದ್ದಂತ ಜಾಗವನ್ನ ಶುದ್ಧ ಕ್ರಯ ಮಾಡಿಕೊಂಡ ಅಕ್ರಮ ನಿಜ, ಇದೆಲ್ಲ ಸಾಬೀತಾದ್ಮೇಲೆ ವಾಪಸ್ ಕೊಟ್ಟಿದ್ದು ನಿಜ, ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ ಅಂತ ತಾವು ಕೋರ್ಟ್ ಅಲ್ಲಿ ಡೈರೆಕ್ಷನ್ ತಗೊಂಡಿದ್ದು ನಿಜ. ಇಷ್ಟೆಲ್ಲ ಆಗಿರುವಾಗ ತಾವೇ ಏನ್ ಹೇಳಿದ್ದೀರಿ ಇತ್ತೀಚೆಗೆ? ಇಲ್ಲ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ತಪ್ಪು ಸಾಕ್ಷಿ ಆಗಿದೆ ಅಂತ ಹೇಳಿದ್ರಲ್ಲ, ಅದೇ ತಾವು ಹೇಳಿದ ಮಾನದಂಡ ತಮ್ಮ ಮಾತನ್ನ ತಮಗೆ ಅನ್ವಯಿಸೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಆ ನಂತರ ಕೇಳಿ, ವಿರೋಧ ಪಕ್ಷದ ಸ್ಥಾನಕ್ಕೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಆಮೇಲೆ ತಾವು ನೈತಿಕವಾಗಿ ಮಾತಾಡೋದಕ್ಕೆ ತಮಗೂ ಕೂಡ ಹಕ್ಕು ಇರುತ್ತೆ. ನಾವು ಮಾಡಬಾರದನ್ನೆಲ್ಲ ಮಾಡಿ ಇನ್ನೊಬ್ಬರ ಬಗ್ಗೆ ನಾವು ಉಪದೇಶ ಮಾಡುವಂತಹದ್ದು, ನಾವೇ ಇದನ್ನ ವಿಚಾರ ಮಾಡಬೇಕು. ಸುಮ್ಮನೆ ಇಲ್ಲ ಸಲ್ಲದೆ ಇರೋ ಕೇಸುಗಳನ್ನೆಲ್ಲ ಗೊಂದಲ ಸೃಷ್ಟಿ ಮಾಡಿ ಸಾರ್ವಜನಿಕರ ಗಮನದಲ್ಲಿ ಅಕ್ರಮ ಇಲ್ಲದೆ ಇರೋ ಕಡೆ ಅಕ್ರಮ ಅಂತ ಪ್ರತಿಪಾದಿಸ್ತಕ್ಕಂತ ತಾವು ಇಲ್ಲಿ ಸರಣಿ ಅಕ್ರಮಗಳನ್ನ ಮಾಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದಕ್ಕೆ ದಯವಿಟ್ಟು ಉತ್ತರ ಕೊಡಿ.